ಜಾನಿ ಅವರೇ, ನೀವು ನನ್ನ ನೆಕ್ಸ್ಟ್ ಫಿಲಮ್ಗೆ ಹೀರೋ ಆಗ್ತೀರಾ? ಜಾನಿ ಸರ್ ನಮ್ಮ ಮುಂದೆ ನಿಂತುಕೊಳ್ಳುವ ಯೋಗ್ಯತೆ ಕೂಡ ನಿಮಗಿಲ್ಲ. ಗೋ ಬ್ಯಾಕ್. ಅದು ನಾವಿಬ್ರು ಒಂದೇ ಮನೇಲಿ ಇರ್ತೀವಿ. ಈ ಲಿವಿಂಗ್ ಟುಗೆದರ್ ಅಂತಾರಲ್ಲ ಹಾಗೆ. ವಿ ಆರ್ ಜಸ್ಟ್ ಫ್ರೆಂಡ್, ಸ್ಟಿಲ್ ಬ್ಯಾಚುಲರ್. ಜಾನಿ, ನೀವು ಮತ್ತೆ ಅಡುಗೆ ಮಾಡ್ತಿರೋದನ್ನ ನೋಡಿ ನಂಗೆ ತುಂಬಾ ಖುಷಿ ಆಗ್ತಿದೆ. ವೆಲ್ಕಮ್ ಬ್ಯಾಕ್ ಟು ಪೆವಿಲಿಯನ್. ಅದು ಸೂಪರ್ ಸ್ಟಾರ್ ಆದ ಮಾತ್ರಕ್ಕೆ ಕಲ್ತಿರೋ ವಿದ್ಯೆನ ಮರೆಯೋಕ್ಕಾಗತ್ತೇನಮ್ಮ? ವೆರಿ ಗುಡ್. ಈಗ ನೀನು ನನ್ನ ಜಾನಿ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಸಾಹೇಬ್ರು ನಂಗೋಸ್ಕರ ಏನು ಅಡುಗೆ ಮಾಡ್ತಿದ್ದೀರಾ? ವಾಟ್? ಸ್ಟೂಪಿಡ್ ತರ ಮಾತಾಡ್ಬಿಡಮ್ಮದು. ನಾನು ಅಡುಗೆ ಮಾಡ್ತಿರೋದು ನಿನಗೋಸ್ಕರ ಅಲ್ಲ, ರಂಜುಗೋಸ್ಕರ. ರಂಜು ನಮ್ಮ ಮನೆಗೆ ಊಟಕ್ಕೆ ಬರ್ತಿದ್ದಾಳೆ. ಜಾನಿ, ನೀವು ನನಗೋಸ್ಕರ ಅಡುಗೆ ಮಾಡ್ತಿದ್ದೀರಾ ಅನ್ಕೊಂಡ್ರೆ 3 ಹೊತ್ತು ರಂಜು ರಂಜು ಅಂತಿರ್ತೀರಾ. ಯಾರ್ ಪರ್ಮಿಷನ್ ಕೇಳಿ ಅವ್ರ ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೀರಾ? ಅದು ನಾನೊಬ್ಬ ದೊಡ್ಡ ಸೂಪರ್ ಸ್ಟಾರ್. ನಮ್ಮ ಮನೆಗೆ ಸೆಲೆಬ್ರಿಟಿಗಳು ಊಟಕ್ಕೆ ಬರೋದು ಸಹಜ. ಅಷ್ಟಕ್ಕೂ ನಾನು ಯಾರು ಪರ್ಮಿಷನ್ ತಗೋಬೇಕಾಗಿತ್ತು? ಆಫ್ಟರ್ ಆಲ್ ಗ್ರೂಮಿಂಗ್ ಕ್ಲಾಸ್ ಮಾಡೋ ನಿನ್ನ ಪರ್ಮಿಷನ್ ತಗೋಬೇಕಾಗಿತ್ತಾ? ಜಾನಿ, ನೀವು ಇಷ್ಟು ದಿನ ಊಟ ಮಾಡಿದ್ದು ನಾನು ನಡೆಸ್ತಿರೋ ಅದೇ ಆಫ್ಟರ್ ಆಲ್ ಗ್ರೂಮಿಂಗ್ ಕ್ಲಾಸಿಂದ ಅಂತ ಮರಿಬೇಡಿ. ಅದು ನಾನಿವತ್ತು ಒಳ್ಳೆ ಮೂಡಲ್ಲಿದ್ದೀನಿ. ಹಳೆದನ್ನೆಲ್ಲ ನೆನಪಿಸಿ ಸುಮ್ಮನೆ ತಲೆ ಹಾಳು ಮಾಡಬೇಡ. ಅಡುಗೆ ಹಾಳಾದರೆ ರಂಜು ಬೇಜಾರು ಮಾಡ್ಕೋತಾಳೆ. ಗೆಟ್ ಔಟ್. ವಾಟ್? ಗೆಟ್ ಔಟ್. ವೆಲ್ಕಮ್ ರಂಜು, ವೆಲ್ಕಮ್. ಕೂತ್ಕೋ. ಏನ್ ಮಾಡ್ತಿದ್ರಿ ಜಾನಿ? ನಿನ್ಗೋಸ್ಕರ ಅಡುಗೆ ಮಾಡಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ. ಹೌದಾ? ಸುಮ್ಮನೆ ಜೋಕ್ ಮಾಡ್ದೆಮ್ಮ. ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಹಾಯ್ ಪಾರೋರೆ. ಏಯ್ ರಾಕಿ, ಪಾರೋರ್ನ ಹೊರಗಡೆ ನಿಂತಿದ್ಯಾ? ಅವ್ರನ್ನ ಒಳಗ್ ಬಿಡು. ಆ ಗೌಡ್ರನ್ ಮಾತ್ರ ಬಿಡ್ಬೇಡ. ನಮ್ಮ ಬಾವನು ಒಳಗೆ ಬಿಟ್ಕೊಳ್ಳಿ. ಪಾರೋರೆ, ಗೌಡ್ರು ಇಲ್ಲಿಗೆಲ್ಲ ಬರಬಾರ್ದು. ನೀವು ಒಳಗಡೆ ಬನ್ನಿ, ಅವ್ರ ಆಚೆನೆ ನಿಂತು ನೋಡ್ತಾ ಇರ್ಲಿ. ಜಾನಿ ಅವರೇ, ಇವಾಗ ನೀವು ಬಿಡಕ್ಕಿಲ್ಲ ಅಂದ್ರೆ ನಾನು ಬರಕ್ಕಿಲ್ಲ ಅಷ್ಟೇ. ಓಕೆ. ಲೈ ರಾಕಿ, ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ ಪಾರು ಅವ್ರ ಜೊತೆ ಗೌಡ್ರನ್ನು ಒಳಗಡೆ ಕಳ್ಸೋ. ರಂಜಿತ ಪಂಡಿತವ್ರೆ, ನಮಸ್ಕಾರ. ನಾನು ಪಾರು ಅಂತ. ನಮಸ್ಕಾರ ಮೇಡಮ್ನವ್ರೆ, ನಮಸ್ಕಾರ. ನಮಸ್ತೆ. ಇವ್ರು ಯಾರಂತ ಗೊತ್ತಾಗ್ಲಿಲ್ಲ. ಇವ್ರು ಪರಿಚಯ ಮಾಡಿಸೋದೇ ಮರ್ತಿದ್ದೆ. ಇವರೊಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್. ಮಾರೋದು ಪಟ್ಟಾಪಟ್ಟಿ ಚಡ್ಡಿ, ಬನಿಯನ್. ಜಾನಿ ಅವರೇ, ನಾನು ರಂಜಿತ ಪಂಡಿತ್ ಅವ್ರ ದೊಡ್ಡ ಫ್ಯಾನ್ ಮರ್ರ. ನನ್ನ ಒಂಚೂರು ಒಳಗೆ ಬಿಡಿಲ್ಲ. ಜಾನಿ, ಪಾಪ ಅವ್ರು ತುಂಬಾ ಆಸೆ ಪಡ್ತಾ ಇದ್ದಾರೆ. ಅವ್ರನ್ನ ಒಳಗ್ ಬಿಡಕ್ ಹೇಳಿ. ಲೈ ರಾಕಿ, ಆ ಬಜರಂಗಿ ಇನ್ಸ್ಪೆಕ್ಟರ್ ಒಳಗೆ ಕಳ್ಸೋ. ಬನ್ನಿ 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 ಬನ್ನಿ. ಏ ಹೆಕತಿ ಮನೆ, ಒಂದ್ ಸ್ವಲ್ಪ ಮಾತಾಡೋಕಾರ ಬಿಡ. ಮೊದಲು ನಾನು ಮಾತಾಡ್ತೀನಿ, ಆಮೇಲೆ ಪೂರ್ತಿ ನೀವೇ ಮಾತಾಡಿ. ಎಂತಾರು ಮಾಡ್ಕೊಂಡು ಸಾಯ್. ರಂಜಿತಾ ಮೇಡಮ್, ನಾನು ನಿಮ್ಮ ದೊಡ್ಡ ಅಭಿಮಾನಿ. ನೀವು ನೋಡಕ್ಕೆ ತುಂಬಾ ಸುಂದರವಾಗಿದ್ದೀರಾ. ನಿಮ್ಮ ಕೂದಲು ತುಂಬಾ ಚೆನ್ನಾಗಿದೆ. ಯಾವ ಶಾಂಪು ಉಪಯೋಗಿಸ್ತೀರಾ? ನನಗೂ ನಿಮ್ಮ ಥರನೇ ಉದ್ದ ಕೂದಲು ಬೇಕು. ಲೈ ರಾಕಿ, ಇವ್ರಿಬ್ರನ್ನು ಕತ್ತಿಡ್ದು ಆಚೆ ತಬ್ಬೋ. ರಂಜು, ಊಟ ಮಾಡೋಣ. ಯಾ ಶೋರ್. ಮಧು, ನಮ್ಮಿಬ್ರಿಗೂ ಊಟಕ್ಕೆ ರೆಡಿ ಮಾಡು. ಹಾಗೆ ಇಬ್ರು ಅಭಿಮಾನಿಗಳು ಬಂದಿದ್ದಾರೆ, ಅವರಿಬ್ರಿಗೂ ಪ್ಲೇಟ್ ಮೀಲ್ಸ್ ಕೊಟ್ಬಿಡು. ಉಣ್ಣಕ್ಕೋಸ್ಕರ ಕಾಯ ಅವಶ್ಯಕತೆ ಇಲ್ಲ. ನನಗೆ ಶಾನೆ ಹೊಟ್ಟೆ ಸಿಗ್ತಾದೆ. ಪಾರು, ಫ್ರೈಡ್ ರೈಸ್ ಮಾಡಿದೆಯಾ? ನನಗೆ ಫ್ರೈಡ್ ರೈಸ್ ಇಷ್ಟ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಶ್ರೀ ಆ ರಾಮ ಚಂದ್ರ ಗೌಡ, ನಾನು ಫ್ರೈಡ್ ರೈಸ್ ಮಾಡಿರೋದು ನಿಮ್ಗೋಸ್ಕರ ಅಲ್ಲ, ಸೂಪರ್ ಸ್ಟಾರ್ ಜಾನಿ ಅವ್ರಿಗೋಸ್ಕರ. ಪಾರು, ಮಹಾತಿತ್ತರ ಸೂಪರ್ ಸ್ಟಾರ್ ಜಾನಿ ಅವ್ರಿಗೋಸ್ಕರ, ಸೂಪರ್ ಸ್ಟಾರ್ ಜಾನಿ ಅವ್ರಿಗೋಸ್ಕರ ಅಡ್ಗೆ ಮಾಡಿನಿ ಅಂತಿದ್ದಲ್ಲ, ನಾನು ಮಂಟಿದ್ದೆ. ಬಾಬು, ನಾನು ಯಾವತ್ತಾರು ನಿಮ್ಗೆ ಹಂಗೆ ಮೋಸ ಮಾಡಿನ? ನಿಮ್ಗೋಸ್ಕರ ಅಡ್ಗೆ ಮನೇಲಿ ಮುದ್ದೆ ಬಸ್ಸಾರು ಮಾಡಿರ್ತೀವಿ. ಹಾಯ್ ಪಾರು ಡಾರ್ಲಿಂಗ್. ಓ ಬನ್ನಿ ಬನ್ನಿ ಸೂಪರ್ ಸ್ಟಾರ್ ಜಾನಿ ಅವರೇ. ಪಾರು ಡಾರ್ಲಿಂಗ್, ನೀವು ನನ್ನ ಸೂಪರ್ ಸ್ಟಾರ್ ಅಂತ ಕರಿಬೇಡಿ. ನೀವು ಹಾಗೆ ಕರೆದ್ರೆ ನಿಮ್ಮ ಮಧ್ಯೆ ಡಿಸ್ಟೆನ್ಸ್ ಇದೆಯೇನೋ ಅಂತ ಅನ್ಸುತ್ತೆ. ನೀವು ಜಸ್ಟ್ ಜಾನಿ ಅಂತ ಕರೆದ್ರೆ ಸಾಕು. ಅಣ್ಣಪ್ಪನವ್ರೆ,
ರಾತ್ರಿ ಹೊತ್ಲಿ ಕೂಲಿಂಗ್ ಗ್ಲಾಸು ಕೊಡೆ ಸ್ವಲ್ಪ ಏನ ಶಾನೆ ಜಾಸ್ತಿ ಆಯ್ತು ಅನ್ನಿಸ್ನಿಲ್ವಾ? Oh no, I hate light. Paru darling, who is this village guy? ಜಾನಿ ಅವರೇ, ಇವ್ರು ಗೊತ್ತಿಲ್ವಾ? ನಮ್ಮ ಭಾವ ಶ್ರೀರಾಮಚಂದ್ರ ಗೌಡ್ರು. Oh no, Paru darling, ಇನೋವಾದಲ್ಲಿ ಓಡಾಡೋ ಸೌಂದರ್ಯ ಇಟ್ಕೊಂಡು ಈ ಭಾವನ ಸೇವೆ ಯಾಕೆ ಮಾಡ್ತಿದ್ದೀರಾ? ನನ್ನ ಜೊತೆ ಬನ್ನಿ, ನಿಮ್ಮನ್ನ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಇಂಗ್ಲೆಂಡ್ ಕರ್ಕೊಂಡೋಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕೊಡಿಸ್ತೀನಿ. ಓ ಅಣ್ಣಪ್ಪನವ್ರೆ, ತಾವು ಈಗ ತಾನೇ ಸಿನಿಮಾಗ ಸೈನ್ ಹಾಕಿದಾರಿ. ಅದಿನ್ನೂ ಶೂಟಿಂಗ್ ಶುರು ಆಗಬೇಕು, ರಿಲೀಸ್ ಆಗಬೇಕು, ಅದು ಹಿಟ್ಟಾಗಬೇಕು, ಆಮೇಲೆ ನಿಮ್ಮ ಈ ದುರಾಂಕಾರ ಎಲ್ಲ. ಪಾರು ಡಾರ್ಲಿಂಗ್, ಈ ವಿಲೇಜ್ ಗೈನ ಇಲ್ಲಿಂದ ಕಳಿಸ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ಹೋಗ್ತೀನಿ. ಕಿರಿಕಿ ಮಾಡ್ತಿ ನಮ್ಮ ಸೂಪರ್ ಸ್ಟಾರ್ ಸರ್ ನಮ್ಮನ್ನ ನಿಮ್ಮದೇ ಅಂತ ಮತ್ತೆ ಬಿಡಿ ಬಿಡಿ ಹೋಗಿ ಬಸ್ಸಲ್ಲಿ ಮುದ್ದೆ ತಿಂದು ಮಕ್ಕಳಿ. ಬಾವು, ರಾಕಿ ಅವ್ರು ಹೇಳ್ತಾರೋ ಸರಿಯಾಗಿ ಅದೇ. ನೀವು ಮುದ್ದೆ ಬಸ್ಸವ್ರು ಉಣ್ಕೊಂಡು ಮನೆ ಕಳಿ. ನಾನು ಜಾನಿ ಅವ್ರಿಗೆ ಹೊಟ್ಟೆ ತುಂಬ ಫ್ರೈಡ್ ರೈಸ್ ಬಡಿಸ್ಬಿಟ್ಟು ನಾನು ಮನೆ ಕತ್ತೀನಿ. ಹೋಗಲ್ಲ ಬಾವ, ಹೋಗಿ ಹೋಗಿ ಬಾವ. ತೊಂದರೆ ಇಲ್ಲ. ಶಂಕರೇಶ್ವರ, ಮಧುರವ್ರು ಯಾಕೆ ಇವತ್ತು ಇಪ್ಪಟ್ಟಿ ಟೆನ್ಷನ್ ಆಗ್ಬಿಟ್ಟಿದ್ರು? ಯಾವುದಕ್ಕೂ ಒಂದ್ಸತಿ ಕೇವಳೆ ಬಿಡ. ಗೌಡ್ರೆ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಗೇಟ್ ಓಪನ್ ಇದ್ರು ಯಾಕೆ ಕಳ್ಳಂತರ ಕಾಂಪೌಂಡ್ ಹಾಕೊಂಡ್ ಬರ್ತಿದ್ದೀರಾ? ಮಧುರವ್ರ, ನೀವು ಟೆನ್ಷನ್ ಆಗಿದ್ರಲ್ಲ, ಅದಕ್ಕೆ ನಾನು ಟೆನ್ಷನ್ ಆಗ್ಬಿಟ್ಟು ಗೇಟ್ ಚೋರಿ ಬರೋ ಬದಲು ಕಾಂಪೌಂಡ್ ಹಾಕೊಂಡ್ ಬಂದ್ಬಿಟ್ಟು. ಟೆನ್ಷನ್ ಆಗದೆ ಇನ್ನೇನಾಗುತ್ತೆ ಗೌಡ್ರೆ? ಜಾನಿ ತಾನು ಸೂಪರ್ ಸ್ಟಾರ್ ಅನ್ಕೊಂಡು ನಂಗೆ ಯಾವಾಗ್ಲೂ ಬೈಕೊಂಡು ರಂಜಿತನ್ ಜೊತೆ ತಿರ್ಗಾಡ್ಕೊಂಡಿದ್ದಾರೆ. ಅವ್ರು ಯಾಕೋ ನನ್ನಿಂದ ದೂರ ಆಗ್ತಿದ್ದಾರೆ ಅನ್ನಿಸ್ತಿದೆ. ಮಧುರವ್ರೆ, ಅವರು ನಿಮ್ಮಿಂದ ದೂರ ಆಗ ಮೊದಲು ನೀವೇ ಅವ್ರನ್ನ ದೂರ ಮಾಡ್ಬಿಡಿ. ನಾವಿಬ್ರು ಒಂದಾಗತ್ರ ಏನಾದ್ರೂ ಪ್ಲಾನ್ ಕೊಡಿ ಅಂದ್ರೆ ದೂರ ಮಾಡೋ ಪ್ಲಾನ್ ಕೊಡ್ತಿದ್ದೀರಾ? ಮಧುರವ್ರೆ, ಅಣ್ಣಪ್ಪನವ್ರು ಯಾವ ಸೀಮಾ ಸೂಪರ್ ಸ್ಟಾರ್ ಬಿಡಿ, ನನ್ನ ಕಣ್ಣಿಗೆ ನೀವು ಯಾವತ್ತಿದ್ರು ಸೂಪರ್ ಸ್ಟಾರು. ಅದು ನೀವ್ ಹೇಳ್ತೀರಾ, ಅವ್ರಿಗೆ ಅರ್ಥ ಆಗ್ಬೇಕಲ್ಲ. ಮಧುರವ್ರೆ, ಅಣ್ಣಪ್ಪನವ್ರಿಗೆ ಬುದ್ಧಿ ಕಲ್ಸಕ್ಕ ನಂತ ಒಂದು ಐಡಿಯಾ ಅದ. ಏನದು? ಅವ್ರನ್ನ ಕಿಡ್ನಾಪ್ ಮಾಡಿ ಎಲ್ಲರೂ ಅವು ಸಿಟ್ಬಿಟ್ರೆ ಸಿನಿಮಾಗಳು ಬರಲ್ಲ, ಆಮೇಲೆ ಅವರು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾರೆ. ನೈಸ್ ಐಡಿಯಾ, ಹಾಗೆ ಮಾಡೋಣ. ಗೌಡ್ರೆ, ಬಾರಪ್ಪ ಬಾರೋ, ಮನೆ ಮನೆ ಮುದ್ದೆ ಮಾರಿ ಗುಡಿ ನಿದ್ದೆ. ಅಡಕ್ಕೆ ಕಬ್ಬಲ್ಲ, ನಾನು ನಿನಗೆ ಎಷ್ಟೊತ್ತಿಗೆ ಬರಕ್ಕೆ ಹೇಳ್ದಿ, ನೀ ಎಷ್ಟೊತ್ತಿಗೆ ಬರ್ತಾ ಇದೆ? ಗೌಡ್ರೆ, ನೀವು ನಿಮ್ ಜೊತೆ ಇನ್ನೊಬ್ಬನ್ ಕರ್ಕೊಂಬಂದ್ರಲ್ಲ, ಇವ್ರನ್ನ ಹುಡುಕಿ ಕರ್ಕೊಂಬರಷ್ಟರಲ್ಲಿ ಲೇಟ್ ಆಯ್ತು. ಏನ್ ವಿಷಯ ಹೇಳಿ? ಅಡಕ್ಕೆ ಕಬ್ಬಲ್ಲ, ಈಗ ನೀವು ಕಿಡ್ನಾಪ್ ಮಾಡಬೇಕು. ಕಿಡ್ನಾಪ್? ಏ ಮೆತ್ತಗೆ ಮಾತಾಡೋ, ನೀವೇನು ಸುಮ್ಮನೆ ಮಾಡಬೇಡಿ. 5,000 ರೂಪಾಯಿ ಕೊಡ್ತೀನಿ. ಆಯ್ತು ಗೌಡ್ರೆ, ಈಗ ಯಾರನ್ನ ಕಿಡ್ನಾಪ್ ಮಾಡ್ಬೇಕು ಹೇಳಿ? ಅಣ್ಣಯ್ಯಪ್ಪನವ್ರನ್ನ ಕಿಡ್ನಾಪ್ ಮಾಡಬೇಕು. ಅಣ್ಣಯ್ಯಪ್ಪನವರು ಈಗ ಆರ್ಡಿನರಿ ಮನುಷ್ಯ ಅಲ್ಲ, ಸೂಪರ್ ಸ್ಟಾರು. ತೊಂದರೆ ಇಲ್ಲ, 7,000 ರೂಪಾಯಿ ಕೊಡ್ತೀನಿ. ಸೂಪರ್ ಸ್ಟಾರ್ ಅಂದಮೇಲೆ ಅವ್ರ ವ್ಯಾಲ್ಯೂನೇ ಬೇರೆ. ಕೊನೆದಾಗಿ 10,000 ರೂಪಾಯಿ ಕೊಡ್ತೀನಿ. ನಿನ್ನ ಕಾಲ ಆದ್ದೋ ಇಲ್ಲವೋ ಹೇಳ್ಬಿಡಿ. ಆಯ್ತು ಗೌಡ್ರೆ, ಈಗಲೇ ಹೋಗಿ ಜಾನಿ ಬಾಯ್ನ ತಗೊಂಬರ್ತೀವಿ. ನಿನ್ನಲ್ಲೇ ನಾನು ಜೊತೆಯಾಗಿ, ನನ್ನಲ್ಲೇ ನೀನು ಬದುಕಾಗಿ, ಬಾಳೋಣ ನಾವು ಒಂದಾಗಿ ಎಂದೆಂದಿಗೂ. ಕ್ಷಣವು ಪ್ರೀತಿ ಮಾಡುವೆ, ಪ್ರಾಣ ನಿಂತೋದರು ನೆರಳು ಸಹ ಸೋಕಲಾರರು ಬೇರೆ ಯಾರು. ನಿನ್ನಲ್ಲೇ ನಾನು ಜೊತೆಯಾಗಿ, ನನ್ನಲ್ಲೇ ನೀನು ಬದುಕಾಗಿ, ಬಾಳೋಣ ನಾವು ಒಂದಾಗಿ ಎಂದೆಂದಿಗೂ. ಯಾಕೆ ಪುಟ್ಟಿ ಕಿರ್ಚ್ಕೊಂಡ್ಬಿಟ್ರಿ? ಗೌಡ್ರೆ, ನಾನೊಂದು ಭಯಂಕರವಾದ ಕನ್ಸ್ ಕಂಡೆ. ಕನ್ಸು ಅಂದ್ರೆ ದಯ್ಯ ಕಂಡ್ರೆ? ಇಲ್ಲ ಗೌಡ್ರೆ, ಅದಕ್ಕಿಂತ ಭಯಂಕರವಾಗಿತ್ತು. ನನ್ ಕನ್ಸಲ್ಲ ಹೀರೋಯಿನ್ ಜಾನಿನ ಬಾತ್ರೂಮ್ ಕರ್ಕೊಂಡು ಹೋಗಿ ಬಾಗ್ಲು ಹಾಕೊಂಡ್ಬಿಟ್ಲು. ಇದು ಭಯಂಕರ ಕಚ್ಚ.
ಅಲ್ಲ ಮಧುರ ಅವ್ರೆ, ಬಾತ್ರೂಮಿಗೆ ಕರ್ಕೊಂಡು ಹೋದೆ, ಬೆಡ್ರೂಮಿಗೆ ಕರ್ಕೊಂಡು ಹೋಗ್ಬೇಕಿತ್ತಾ? ರೀ ಗೌಡ್ರೆ, ಆ ಹೀರೋಯಿನ್ ಜಾನಿ ಜೊತೆ ಮೊದ್ಲು ಬೆಡ್ರೂಮ್ ಅಲ್ಲಿ ಡ್ಯೂಯೇಟ್ ಹಾಡಿ ಆಮೇಲೆ ಬಾತ್ರೂಮ್ ಕರ್ಕೊಂಡು ಹೋಗ್ಬಿಟ್ಲು. ಹಂಗಂದ್ರೆ ನಾನು ಅಂದಿದ್ದೆ ಹಾಗೆ. ಗೌಡ್ರೆ, ನಂಗೆ ತುಂಬಾ ಭಯ ಆಗ್ತಿದೆ. ಹೇಗಾದ್ರೂ ಮಾಡಿ ಜಾನಿನ ಹೀರೋಯಿನ್ ಸಹವಾಸದಿಂದ ದೂರ ಮಾಡಿ. ಮಧುರ ಅವ್ರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಈಗಾಗಲೇ ಅಣ್ಣಯ್ಯಪ್ಪನವರಿಂದ ಹೀರೋಯಿನ್ನ ಹೆಂಗ್ ದೂರ ಮಾಡಬೇಕು ಅಂತ ಐಡಿಯಾ ರೆಡಿ ಮಾಡಿಟ್ಟಿನಿ. ಅಣ್ಣಯ್ಯಪ್ಪನವ್ರೇ ಅನ್ಸ್ಬೇಡಿ. ನೋಡಿ, ಅಭಿಮಾನಿಗಳೇ ದೇವರು ಅಂತ ತಿಳ್ಕೊಂಡ್ರು ನಾನು. ನನ್ನ ಹೆಸರಲ್ಲಿ ಸಂಘನಾದರೂ ಕಟ್ಟಿ, ಬ್ಲಡ್ ಆದರೂ ಡೊನೇಟ್ ಮಾಡಿ, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ. ಓಕೆ ಓಕೆ, ಬಾಯ್. ಯಾಕೆ ಪಾರೋರೆಲ್ಲೋ ಕಾಣ್ತಾನೆ ಇಲ್ಲ? ಹಲೋ, ಅದೇ ಕಲ್ಟಿವೇಟ್ರು ನಿಮ್ಮ ಮೊಟ್ಲಿ ಕಾಳ್ತಾನ ಆಗ್ಬಿಟ್ಟದ. ಹೋಗ್ದವು ಗಂಜ ನಾ ಬಂದೆ ಬಾಸ್. 10 ಮಿನಿಟ್ಸ್ ರಬ್ಬಕ್ಕೆ ಹೋಗಿ ಗೆಬಕ್ಕ ಬರ್ತೀನಿ. ಅಣ್ಣಯ್ಯಪ್ಪನವ್ರಿ, ನೀವು ಇಲ್ಲೇ ಏನ್ ಮಾಡ್ತಾ ಇದ್ದೀರಿ? ಅಲ್ಲಿ ನಿಮಗೋಸ್ಕರ ರಂಜಿತಾ ಪಂಡಿತ್ ಅವ್ರು ಕಾಯ್ತಾವ್ರೆ. ಹೌದಾ? ಅವ್ರು ನನಗೆ ಫೋನೇ ಮಾಡಿಲ್ವಲ್ಲ? ನಿಮಗೆ ಫೋನ್ ಮಾಡಿದ್ರಂತೆ, ಸಿಗ್ತಾ ಇಲ್ಲ. ಅದಕ್ಕೆ ನಂತವ್ ನಿಮಗೆ ಬರಕ್ಕೆ ಹೇಳಿ ಕಳ್ಸಾರೆ. ಅವ್ರು ನಿಮ್ಗೆಲ್ಲಿ ಸಿಕ್ಕಿದ್ರು? ನಾ ಹಿಂಡಳಿತಾವ್ ಸಿಕ್ಕಿದ್ರು. ಅಯ್ಯೋ, ಈಗ ಅದನ್ನೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಬಿರ್ನು ಹೋಗಿ ಅಣ್ಣಯ್ಯಪ್ಪನವ್ರೆ. ಸರಿ ಗೌಡ್ರೆ, ನಾನು ಬರ್ತೀನಿ. ಅಯ್ಯೋ, ನೀವೀಗ ಸೂಪರ್ ಸ್ಟಾರು. ಹಂಗೆ ಹೋದ್ರೆ ದುಡ್ಡಿನ ಆಸೆಗೆ ಯಾರಾದ್ರು ಕಿಡ್ನಾಪ್ ಮಾಡ್ಬಿಡ್ತಾರೆ. ತಕೊಳ್ಳಿ, ಬುರ್ಕ ಹಾಕೊಂಡೋಗಿ, ಯಾರಿಗೂ ಗೊತ್ತಾಗಲ್ಲ. ಗುಡ್ ಐಡಿಯಾ ಗೌಡ್ರೆ, ನಾನು ಈಗಲೇ ಹೋಗ್ತೀನಿ. ಹ್ಯಾಪಿ ಜರ್ನಿ. ಗೌಡ್ರು ವಂಶ, ಎದುರಾಕೊಂಡವ್ರ ಧ್ವಂಸ. ಅಡಕೆ ಕಬುಲ, ಈಗ ತಾನೆ ಅಣ್ಣಯ್ಯಪ್ಪನವರು ನಮ್ಮ ಮಟ್ಟಿಯಿಂದ ಹೊಂಟರೆ. ನಾನೇ ಅವ್ರಿಗೆ ಬುರ್ಕ ಕೊಟ್ಟು ಕಳಿಸೀನಿ. ಬಡ್ದು ನಾ 7 ಜಾಕೆ ತಗೊಂಬಂದ್ಬಿಡಿ. ಲೇ ಕಚಡ ಕಂತ್ರಿ ಡುಬಾಕರ್, ಥ್ಯಾಂಕ್ ಯು ಫಾರ್ ಕಾಂಪ್ಲಿಮೆಂಟ್ಸ್. ನಿನ್ ಜನ್ಮಕ್ಕೆ ಬಾಯ್ ತುಂಬ ಎಲ್ಲಾಡ್ಕೆ ಕೆತ್ತು ಅಂತ ಹೋಗಿದ್ರು. ಹೊಗಳ್ತಿದ್ದೀನಿ ಅಂತೀಯಲ್ಲ, ನಾಚಿಕೆ ಆಗಲ್ವಾ? ನೀವು ಹೊಗಳ್ತಾ ಇದ್ದೀರೋ ಉಗುತ್ತಾ ಇದ್ದೀರೋ ಗೊತ್ತಾಯ್ತಾ ಇಲ್ಲ. ಆದರೆ ತಾವು ಯಾರು ಅಂತ ಹೋಗ್ಬಿಡಿ. ನಾನು ನೋಡಿದ್ರೆ ಗೊತ್ತಾಗ್ತಾ ಇಲ್ವಾ? ನಾನೊಬ್ಬ ದೊಡ್ಡ ರೌಡಿ. ಅಣ್ಣ, ನೀವು ರೌಡಿ ಅಂತ ಗೊತ್ತಾಯ್ತಾ ಇದೆ. ಆದರೆ ರೌಡಿಗ ನಮ್ಮ ಮಟ್ಟಿಲಿ ಏನು ಕೆಲಸ ಅಂತ ಗೊತ್ತಾಗ್ಲಿಲ್ಲ. ಪಟಾಪಟಿ ಚಡ್ಡಿ ಬನ್ನಿ ಅಂಗಡಿ ಇಟ್ಕೊಂಡ್ರೆ ಸಾಕ? ನಿನ್ನ ಹತ್ರ ಕೆಲಸ ಮಾಡೋನ್ಗೆ ಕರೆಕ್ಟಾಗಿ ಸಂಬಳ ಕೊಡೋಕ್ಕಾಗಲ್ವಾ? ಇನ್ನೊಂದ್ಸಲ ನೀನು ಅವ್ನಿಗೆ ಏನಾದ್ರು ಸಂಬಳ ಕೊಟ್ಟಿಲ್ಲ ಅಂದರೆ ನಿನ್ನ ಕಚ್ಚಕ್ಕೆ ಅನಿಸ್ಬಿಡ್ತೀನಿ. ಅಣ್ಣ, ಚಾಕು ಶಾನೆ ಉದ್ದಾದೆ, ಒಳಗೆ ಇಟ್ಕೊಳ್ಳಿ, ಆಮೇಲೆ ಮಾತಾಡೋ. ನೀನೀಗ ಅವನಿಗೆ ಕರೆಕ್ಟಾಗಿ ಸಂಬಳ ಕೊಡ್ತೀಯೋ ಅಥವಾ ನಿನ್ನ ನಿಂತ ಜಾಗದಲ್ಲ ಸಮಾಧಿ ಮಾಡ್ಬಿಡ್ಲೋ? ಶಿವನೇ ಶಂಭುಲಿಂಗ, ನಿಂತ ಜಾಗದಲ್ಲೇ ಸಂಬಳ ಸೆಟ್ಲ್ ಮಾಡು ಅಂದ್ರೆ ಹೆಂಗೆ ಶಿವ? ನೋಟ್ ಬ್ಯಾನ್ ಆದಾಗಿಂದ ವ್ಯಾಪಾರ ಡಲ್ ಆಗ್ಬಿಟ್ಟದೆ. ಹೊಸಿ ಟೈಮ್ ಕೊಡಿ, ಅವ್ನ ಸಂಬಳನ ಸೆಟ್ಲ್ ಮಾಡ್ತೀನಿ. ನಿನಗೆ ಟೈಮ್ ಕೊಡೋ ಟೈಮ್ ನನಗಿಲ್ಲ. ಈಗ ನೀನು ಕರೆಕ್ಟಾಗಿ ಕೊಟ್ರೆ ಸರಿ, ಇಲ್ಲ ನಿಂತ ಜಾಗದಲ್ಲಿ ನಾನು ಸಮಾಧಿ ಮಾಡ್ಬಿಡ್ತೀನಿ. ಮಾತು ಸಮಾಧಿ ಅಂತ ಯಾಕೆ ಎದುರ್ಸಿ ತರಗಟ್ಟೆ ಹೋಗಿ ತಡಕ ಅಲ್ಲಿ ನೋಡು ತಂದೆ ಪುಟ. ಹೌದಾ? ಬಾಬಿ, ಈ ಕಡೆ ಯಾರಾದ್ರೂ ಪಟಾಪಟಿ ಚಡ್ಡಿ ಬನ್ನಿ ಮಾರೋರು ಹೋದ್ರ? ನಮ್ದಕ್ಕೆ ಹೆಂಗ್ಸೋನ ಗೊತ್ತಿಲ್ಲದೆ ನಮ್ಮ ಮುಂದೆ ಚಡ್ಡಿ ಬಗ್ಗೆ ಮಾತಾಡ್ತೀರಾ? ಅದು ತಪ್ಪು ತಿಳ್ಕೊಬೇಡಿ ಬಾಬಿ, ಅವರು ಪಟಾಪಟಿ ಚಡ್ಡಿ ಬನ್ನಿ ಮಾರೋ ಗೌಡ್ರು. ಈ ಕಡೆ ಎಲ್ಲರೂ ಹೋದ್ರ ಅಂತ ಕೇಳ್ದೆ. ಈ ಕಡೆ ಹೋದ್ರ? ಅಯ್ಯಪ್ಪ, ಈ ಕಡೆ ಈ ಕಡೆ ಹೋದ್ರ? ಅಯ್ಯಮ್ಮ, ಅರ್ಥ ಆಯ್ತು ಬಿಡಿ. ಅಡಕ್ಕೆ ಕಬ್ಬುಲ್ಲ, ನನ್ನನ್ನು ಯಾಕೆ ಕೂಡ ಕಿಡ್ನಾಪ್ ಮಾಡ್ಕೊಂಬಂದ್ರಿ? ರೀ ಗೌಡ್ರೆ, ನೀವೇ ತಾನೇ ಹೇಳಿದ್ದು ಜಾನಿ ಬೈ ಬುರ್ಕ ಹಾಕೊಂಬರ್ತಾರೆ, ಎತ್ತಾಕೊಂಬನ್ನಿ ಅಂತ. ಅದಕ್ಕೆ ಎತ್ತಾಕೊಂಬಂದ್ವಿ. ನಮ್ಗೇನ್ ಗೊತ್ತಿತ್ತು ನೀವು ಬುರ್ಕ ಹಾಕೊಂಬರ್ತೀರಾ ಅಂತ? ಅಡಕ್ಕೆ ಕಬ್ಬುಲ್ಲ, ನಾ ಏನ್ ಮಾಡ್ಬೇಡ. ಅವು 30 ಮಿಳ್ಗ ಸಂಬಳ ಕೊಟ್ಟಿಲ್ಲ ಅಂತ ನನ್ನಿಂದ ರೌಡಿ ಬಿಟ್ಬಿಟ್ಟನೆ. ಅವನಿಂದ ನಾ ತಪ್ಪಿಸ್ಕೊಳಕ್ಕೋಸ್ಕರ ಈ ಥರ ಬುರ್ಕ ಹಾಕೊಂಡು ಓಡಾಡ್ತಾವ್ನಿ. ಇದ್ರಲ್ಲಿ ನಮ್ ತಪ್ಪೇನೂ ಇಲ್ಲ, ಎಲ್ಲ ತಪ್ಪು ನಿಮ್ದೆ. ಈಗ ಕಿಡ್ನಾಪ್ ಮಾಡಾಗಿದೆ, ದುಡ್ಡು ಕೊಡಿ. ನನ್ನ ಕಿಡ್ನಾಪ್ ಮಾಡ್ಕೊಳಕ ನಾನೇ ದುಡ್ಡು ಕೊಡ್ಬೇಕಾ? ಮೊದಲು ನಾ ಹೇಳೋದು ಕೆಲಸ ಮಾಡಿ ಆಮೇಲೆ ನಿಮ್ ದುಡ್ಡು ತಗೊಂಡು ಹೋಗಿ. ನಿಮ್ಮನ್ನ ನಂಬಕ್ಕಾಗಲ್ಲ, ಅಡ್ವಾನ್ಸ್ ಕೊಟ್ಟೋಗಿ. ನಿನ್ಗೂ ಅಡ್ವಾನ್ಸ್ ಬೇಕಾ ಗೌಡ್ರೆ? ಹಾಯ್ ಮಧು ಡಾರ್ಲಿಂಗ್.
ಏನಿದು ನಿಮ್ ವೇಷ? ಯಾಕೆ ಬುರ್ಕಾ ಹಾಕೊಂಡ್ ತಿರುಗ್ತಿದ್ದೀರಾ? ಮಧು, ನಾನು ಸೂಪರ್ ಸ್ಟಾರ್ ಅಲ್ವಾ? ನಾನು ಹಾಗೆ ಓಡಾಡಿದ್ರೆ ಯಾರಾದ್ರೂ ನನ್ನ ಕಿಡ್ನಾಪ್ ಮಾಡ್ಬಿಟ್ರೆ ಅದಕ್ಕೆ ಈ ಗೆಟಪ್. ಮಧುರವ್ರೆ ರೀ ಗೌಡ್ರೆ, ನೀವ್ ನೋಡಿದ್ರೆ ಜಾನಿನ ಕಿಡ್ನಾಪ್ ಮಾಡ್ಸಿದೀನಿ ಅಂತ ಹೇಳಿದ್ರಿ. ಅವ್ರು ನೋಡಿದ್ರೆ ಮನೆಗ್ ಬಂದಿದ್ದಾರೆ. ಅಯ್ಯೋ, ಆ ಬಡ್ಡೆತಾವ್ ನಮ್ಮ ಮೈಕ್ಳು ಎಲ್ಲ ಎಡವಟ್ ಮಾಡಾಕ್ಬಿಟ್ಟು ಮಧುರವ್ರೆ. ಪ್ಲಾನ್ ಎಲ್ಲ ಉಲ್ಟಾ ಪಲ್ಟಾಗೋಯ್ತು. ಮುಂದಿನ ಸತ ಮಿಸ್ ಆಗಲ್ಲ. ನೀವ್ ಐಡಿಯಾ ಕೊಟ್ರಿ ಅಂತ ನಾನು ಓಕೆ ಅಂದೆ. ಈಗ ಜಾನಿ ಹತ್ರ ನನ್ನ ಸಿಕ್ಕಾಕ್ಸ್ಬೇಡಿ. ಎಂತ ಮಾತು ಅಂತ ಆಡ್ರಿ ಮಧುರವ್ರೆ. ನೀವು ಚೆಂದಾಗಿರ್ಬೇಕು ಅಂತ ತಾನೇ ನಾನು ಈ ಪಟ್ಟಿ ಕಷ್ಟಪಡ್ತಾ ಇರೋದು. ಅಂಥದ್ರಲ್ಲಿ ನಿಮ್ಮನ್ನ ಸಿಕ್ಕಾಕ್ಬಿಟ್ಟನಾ? ನೀವೇನು ತಲೆ ಕೆಡ್ಸ್ಕೊಬೇಡಿ. ನಾವು ಏನಾದ್ರೂ ಮಾಡ್ಕೊಳ್ಳಿ, ಅದು ಜಾನಿನ ಕಿಡ್ನಾಪ್ ಮಾಡೋ ವಿಷಯದಲ್ಲಿ ಮತ್ತೆ ತಪ್ಪಬೇಡಿ. ಗೌಡ್ರ, ನಾನು ನಿಮ್ಮನ್ನ ನಂಬಿದ್ದೇನೆ. ಅಣ್ಣಯ್ಯಪ್ಪನವ್ರೇ, ನಿಮ್ಮನ್ನ ಸೂಪರ್ ಸ್ಟಾರ್ ಆಗಕ್ಕೆ ನಾ ಬಿಡಲ್ಲ. ಮ್ಯಾಮ್, ಸೂಪರ್ ಸ್ಟಾರ್ ಜಾನಿ ಅವರು ನಿಮ್ಮನ್ನ ಹೆಂಡತಿ ಅಂತ ಹೇಳ್ಕೊಳ್ದೆ ಫ್ರೆಂಡ್ ಅಂತ ಯಾಕೆ ಹೇಳ್ಕೊಂಡ್ರು? ಅದು ನಂಗೆ ಗೊತ್ತಿಲ್ಲ, ನೀವು ಅವ್ರನ್ನ ಕೇಳ್ಕೊಳ್ಳಿ. ಮ್ಯಾಮ್, ನೀವು ನೋಡೋದಕ್ಕೆ ಇಷ್ಟೊಂದು ಸುಂದರವಾಗಿದ್ದೀರಾ, ಆದರೆ ಹೆಂಡತಿ ಅಂತ ಯಾಕೆ ಹೇಳ್ಕೊಳ್ಳಿಲ್ಲ? ಹೇಳಿದ್ನಲ್ಲ, ನಂಗೆ ನಿಜವಾಗ್ಲೂ ಅದ್ರ ಬಗ್ಗೆ ಗೊತ್ತಿಲ್ಲ. ನೀವು ಅವ್ರನ್ನ ಕೇಳ್ಕೊಳ್ಳಿ. ನಂಗೆ ಈಗ ಹೋಗಕ್ ದಾರಿ ಬಿಡಿ. ಮ್ಯಾಮ್, ನಮಗೆ ಬಂದಿರೋ ಸುದ್ದಿ ಪ್ರಕಾರ ನೀವು ಅವ್ರ ಹತ್ರ ಮನೆ ಕೆಲಸ ಮಾಡಿಸ್ತಿದ್ರಿ. ಅದಕ್ಕೆ ನಿಮಗೆ ಅವಮಾನ ಮಾಡೋದಕ್ಕೋಸ್ಕರ ಈ ಥರ ಮಾತಾಡಿರ್ಬೋದಾ? ನೋಡಿ, ಇಲ್ದೇ ಇರೋದನ್ನೆಲ್ಲ ಹೇಳಿ ಜನರ ಮುಂದೆ ಅವ್ರಿಗೆ ಅವಮಾನ ಮಾಡಬೇಡಿ. ನಂಗೆ ಹೋಗಕ್ ಬಿಡಿ. ಮ್ಯಾಮ್, ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂದ್ರೂ ಹೇಗೆ ಮ್ಯಾಮ್? ನೋಡಿ, ಎಲ್ಲಾ ಪ್ರಶ್ನೆಗಳಿಗೂ ಅವರೇ ಉತ್ತರ ಕೊಡ್ತಾರೆ. ನಾನು ಯಾವ ಪ್ರಶ್ನೆಗೂ ಉತ್ತರ ಕೊಡಲ್ಲ. ಅವರೇ ಬಂದ್ರು ಅವ್ರನ್ನ ಕೇಳ್ಕೊಳ್ಳಿ. ಮ್ಯಾಮ್, ಸೂಪರ್ ಸ್ಟಾರ್ ಜಾನಿ ಅವ್ರ ಹೆಂಡತಿ ಮಧುರ ಏನಾದರೂ ಈ ಕಡೆ ಹೋದ್ರಾ? ಅವ್ರ ಜೊತೆ ಈ ಕಡೆಗೆ ಓಡ್ತಾ ಇದ್ರು. ಥ್ಯಾಂಕ್ ಯು ಮ್ಯಾಮ್. ಏ ಬರೋ. ಲೇ ಸೂರ್ಯ, ಬೇಗ ಗೌಡ್ರಿ ಫೋನ್ ಮಾಡ. ಇವತ್ತಾದ್ರೂ ಹೊಟ್ಟೆ ತುಂಬ ಎಣ್ಣೆ ಹೊಡ್ಯಾನ. ಏನೋ ಇದು, ಜಾನಿ ಬಾಯಿ ಹುಡುಗಿ ವಯಸ್ಸಲ್ಲಿ ಮಾತಾಡ್ತಾ ಇದಾರೆ. ಜಾನಿ ಬಾಯಿ, ನೀವು ಹುಡುಗಿ ವಯಸ್ಸಲ್ಲ, ಅವ್ರ ಅಮ್ಮನ ವಯಸ್ಸಲ್ಲಿ ಮಾತಾಡಿದ್ರು ನಾವು ನಿಮ್ಮನ್ನ ಬಿಡಲ್ಲ. ಜಾನಿ ಬಾಯ್ ಅಲ್ಲ ಕಣೋ, ಜಾನಿ ಬಾಯ್ ಹೇಳ್ತಿ ಮಧುರ. ಮಧುರ್ ಅವ್ರೆ, ಗೌಡ್ರು ಜಾನಿ ಬಾಯ್ನ ಎತ್ತಾಕೊಂಬನ್ನಿ, ದುಡ್ಡು ಕೊಡ್ತೀವಿ ಅಂದ್ರು. ಈಗ ತಾನೇ ಫೋನ್ ಮಾಡಿ ಜಾನಿ ಬಾಯಿ ಬುರ್ಕ ಹಾಕೊಂಡು ಹೋಗ್ತಾ ಇದಾರೆ, ಎತ್ತಾಕೊಂಡ್ಬಂದ್ರು ಅಂದ್ರು. ಆದ್ರೆ ನೀವು ಬುರ್ಕ ಹಾಕೊಂಡು ನಿಂತಿದ್ರಿ, ನಿಮ್ಮನ್ನೇ ಜಾನಿ ಬಾಯ್ ಅನ್ಕೊಂಡು ನಾವು ಎತ್ತಾಕೊಂಡ್ಬಂದ್ಬಿಟ್ವಿ. ಗೌಡ್ರು ಜಾನಿನ ಕಿಡ್ನಾಪ್ ಮಾಡಕ್ಕೆ ನಿಮ್ಮಂತ ವೇಸ್ಟ್ ಬಾಡಿಗಳನ್ನ ಬಿಟ್ಟಿದಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಮಧುರ್ ಅವ್ರೆ, ನಾವು ವೇಸ್ಟ್ ಬಾಡಿಗಳೇ ಇರ್ಬೋದು, ಆದ್ರೆ ನೀವು ಬುರ್ಕ ಹಾಕೊಂಡು ಅಲ್ಲೇ ನಿಂತಿದ್ರಿ. ನಿಂಗೆ ಅದೆಲ್ಲ ಬೇಕಾಗಿಲ್ಲ, ಸುಮ್ಮನೆ ಹಗ್ಗ ಬಿಚ್ಚ. ನಿನಗ್ ಬೈದೇನ್ ಪ್ರಯೋಜನ ಇಲ್ಲ. ನಿಮ್ಮನ್ ಕಳ್ಸಿದ್ದಲ್ಲ ಗೌಡ್ರು, ಅವ್ರಿಗೆ ಸರಿಯಾಗಿ ಮಾಡ್ತೀನಿ. ಅಂದ್ರೆ ಜಾನಿ ಬಾಯ್ನ ಕಿಡ್ನಾಪ್ ಮಾಡೋ ವಿಚಾರ ನಿಮ್ಗೆ ಮುಂಚೆನೆ ಗೊತ್ತಿತ್ತು? ಇಲ್ಲಪ್ಪ, ನಾನೇ ಜಾನಿನ್ ಕಿಡ್ನಾಪ್ ಮಾಡಿಸ್ಲಿ. ಅವ್ರೀಗ ಸೂಪರ್ ಸ್ಟಾರು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತಿಗೆ. ಹೃದಯ ಮಿಡಿತದೆ, ಹೊಟ್ಟೆ ಸಿಗ್ತದೆ, ಉಣ್ಣಕ್ಕೆ ಕಂಬೋಗು. ಅಡ್ಗೆ ಮನೇಲಿ ಅಡ್ಗೆ ಮಾಡಿಟ್ಟಿವ್ನಿ, ತಟ್ಟಿಗೆ ಹಾಕೊಂಡು ಉಣ್ಣಿ. ಪಾರು, ಇಷ್ಟು ದಿನ ಕೇಳ್ದೇಟಲ್ಲಿ ಈಗ ತಂದು ಕೊಡ್ತಿದ್ದೆ, ಇವತ್ತೇನು ಹೊಸ ವರ್ಷ? ಬಾವು ಕಾಣಿಸ್ತಿಲ್ವಾ? ನನ್ನ ಕೆಲ್ಸದಲ್ಲಿ ಹುಸಿ ಬಿಸಿಯಾಗಿ ಗೌನಿ ನೀವೇ ಹಾಕೊಂಡು ತಿನ್ನಿ. ಅದು ಬಿಸಿ ಅಲ್ಲ, ಬಿಜಿ. ಹೇಳಿದ್ರಿ ಜಾಡ. ಅಲ್ಲೇ ಪಾರು, ನಾನು ಸಳಿ ಆಯ್ತದೆ ಸ್ವೆಟ್ರ್ ನೀರು ಕೊಡು ಅಂತ ಹೇಳಿದ್ನ. ಯಾಕೆ ಪಟ್ಟಿ ಕಷ್ಟಪಡ್ತಾ ಇದೆ? ನನಗೆ ಬೇಕು ಒಂದ್ಸಲ ತಕ್ಕತೀನಿ. ಬಾವು, ನಾನು ಇದನ್ನ ನೇಯ್ತಾ ಇರೋದು ನಿಮ್ಗೋಸ್ಕರ ಅಲ್ಲ, ಪೇಪರ್ ಸ್ಟಾರ್ ಜಾನಿಗೋಸ್ಕರ. ಅದು ಪೇಪರ್ ಸ್ಟಾರ್ ಅಲ್ಲ, ಸೂಪರ್ ಸ್ಟಾರ್. ಹೇಳಿದ್ರಿ ಜಾಡ. ಇದೇ ನೋಡು, ನನ್ಗೆ ಆಗಲ್ಲ ಅನ್ನೋದು. ಬತ್ತ ಯಾಕೆ ಹಿಂಗಾಗ್ಬಿಟ್ಟೆ? ಪೊಂಗಳಿ ಮಲ್ಲಪ್ಪ, ಅಣ್ಣಯ್ಯಪ್ಪನವರು ಇವಳಿಗೇನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ನನಗೆ ಅನುಮಾನ ಗೊತ್ತಾಗಲ್ಲ. ಬಾವು, ಜಾನಿಯವ್ರು ಈಗ ಸೂಪರ್ ಸ್ಟಾರು. ಅವ್ರನ್ನ ಮಟ್ಟಿಗೆ ಬತ್ತವ್ರ ಅನ್ಯಾಕೆ ನಮ್ ಗೌರವನೇ ಅಲ್ವಾ ಹೆಚ್ಚಾಗೋದು? ನಿನ್ನ ಗೌರವ ಹೆಚ್ಚಾದ್ರೆ ನನಗೆ ನಿನ್ನ ಮೇಲೆ ಅನುಮಾನ ಹೆಚ್ಚಾಯ್ತಾ ಇದೆ. ಬಾವು, ಹಿಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋಕ್ಕಿಲ್ಲ. ಚೆಂದಾಗಿದ್ದದ ಇಲ್ವಾ ಅಂತ ಆಮೇಲೆ ಹೇಳ್ತೀನಿ. ಅಲ್ಲ ಪಾರು, ಅಣ್ಣಯ್ಯಪ್ಪನವ್ರು ಒಟ್ಟಲ್ಲಿ ಇನ್ನೂ ಕೂಸೆ ಹುಟ್ಟಿಲ್ಲ, ಆಗ್ಲೇ ಸೂಪರ್ ಸ್ಟಾರ್ ಅಂತ ನಾಮಕರಣ ಯಾಕೆ ಮಾಡ್ತಾ ಇದೆ? ಬಾವು, ಏನ್ ಹೇಳ್ತಾ ಇದ್ದೀರಿ? ಜಾನಿಯವ್ರ ಹೊಟ್ಟೆಲಿ ಕೂಸಿದ್ದ. ಅಯ್ಯೋ ನಮ್ಮವ್ವ, ನಿನಗೆ ಹೆಂಗ ಅರ್ಥ ಮಾಡಿಸ್ಬೇಕವ್ವ? ನಾನ್ ನಿಮಗವ್ವ ಅಲ್ಲ, ನಿಮ್ ಕೂಸಿಗೆ ಅವ್ವ ಆಗೋಳು. ಪಾರು, ನಾ ಹೇಳದ್ ನಾವು ಸರಿಯಾಗಿ ಕೇಳಿಸ್ಕೊ.
ನಾಂದದು ಅದಿನ್ನು ಶೂಟಿಂಗ್ ಆಗಬೇಕು, ಶೂಟಿಂಗ್ ಆದಮೇಲೆ ರಿಲೀಸ್ ಆಗಬೇಕು, ರಿಲೀಸ್ ಆದಮೇಲೆ ಹಿಟ್ಟೋ ನುಚ್ಚೋ ಗೊತ್ತಾಯ್ತದೆ, ಆಗ ಸೂಪರ್ ಸ್ಟಾರ್ ಅಂತ ತೀರ್ಮಾನ ಮಾಡೋದು. ಬಾಬು ಜಾನಿ ಅವ್ರು ಸಿನಿಮಾ ಮಾಡ್ತಾ ಇರೋದು ರಂಜಿತಾ ಪಂಡಿತ್ ಅವ್ರ ಜೊತೆಗಂತೆ. ಅವ್ರ ಜೊತೆಗೆ ಸಿನಿಮಾ ಮಾಡಿದ್ರೆ ಸಿನಿಮಾ ನುಚ್ಚಾಗಕ್ಕಿಲ್ಲ, ನೇಲ್ ಕಾಲಾಗಿ ಉಳ್ಕೊಂಡದ, ಸೂಪರ್ ಹಿಟ್ ಆಯ್ತದೆ. ಈಗೇನು ಉಣ್ಣ ಕಿಕ್ಕಮ್ಮನ್ ಕೊಟ್ಟೆ ಏನ? ಬಾವು ನಾನು ಜಾನಿ ಅವ್ರಿಗೆ ಸ್ವೆಟರ್ ನೇಯದಾಗೆ ಸ್ಯಾನೆ ಬಿಸಿ ಆಗವ್ನಿ, ನೀವೇ ಹಾಕೊಂಡು ಉಣ್ಣಿ. ಗೌಡ್ರೆ ಮಧುರವ್ರೆ, ನಿಮ್ಗೇನಾದ್ರೂ ಕೆಲ್ಸ ಹೇಳೋದು ಒಂದೇ, ಆನೆಗ್ ಚಡ್ಡಿ ಹೊಲ್ಸೋದು ಒಂದೇ. ಮಧುರವ್ರೆ, ಯಾಕೆ ಇವತ್ತು ನಿಮ್ಮ ಬಾಯಲ್ಲಿ ಇಂಥ ಮಾತು? ಮತ್ತಿನೇನು, ಜಾನಿನ ಕಿಡ್ನಾಪ್ ಮಾಡಕ್ಕೆ ಆ 4 ಸೂರಿಗೆ ಹೇಳಿದಿರಾ? ಮಧುರವ್ರೆ, ನಾನು ಕೆಕ್ಕ ಬುಲನ್ ಕಳಿಸಿರೋ ವಿಷಯ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವರಿಬ್ರು ಜಾನಿ ಅನ್ಕೊಂಡು ನನ್ನ ಕಿಡ್ನಾಪ್ ಮಾಡಿದ್ರು. ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಟ್ರ? ಅಂದ್ರೆ ನೀವು ಬುರ್ಕ ಹಾಕೊಂಡಿದ್ರಾ? ಟಿವಿ ಅವರಿಂದ ತಪ್ಪಿಸ್ಕೊಳಕ್ಕೆ ನಾನು ಬುರ್ಕಾ ಹಾಕೊಂಡಿದ್ದೆ. ನಂಗ್ ಒಂದು ಮಾತಾಡಕ್ಕೂ ಬಿಡದೆ ನನ್ ಬಾಯಿ ಮುಚ್ಚಿ ಎತ್ತಕೊಂಡು ಹೋಗ್ಬಿಟ್ರು. ಅಯ್ಯೋ ಮಧುರವ್ರೆ, ನೀವ್ ಹೇಳ್ದಂಗ ಆ ಕೆಕ್ಕಬುಲ ನಾಲಾಯ್ಕಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ಮುಂದೊಂದ್ ಸತ ಪ್ರೊಫೆಷನಲ್ ಕಿಡ್ನಾಪರ್ಸ್ನೇ ಕರೆಸ್ತೀನಿ. ಏನು ಮಾಡೋದ್ ಬೇಡ, ಸೈಲೆಂಟ್ ಆಗಿ ಇದ್ಬಿಟ್ರೆ ಸಾಕು. ಇಲ್ಲ ಅಂದ್ರೆ ನಾನೇ ನಿಮ್ಮನ್ನ ಮ್ಯೂಟ್ ಮಾಡ್ಬಿಡ್ತೀನಿ. ಅನ್ನಕ್ಕೂ ಬಿಡಲ್ಲ. ಸೂಪರ್ ಸ್ಟಾರ್ ಜಾನಿ ಅವರೇ, ಸೂಪರ್ ಸ್ಟಾರ್ ಜಾನಿ ಅವರೇ, ಎಲ್ಲಿದ್ದೀರಾ? ಇಲ್ಲೇ ಇದ್ದೀನಿ ಪರೋರೆ. ಸೂಪರ್ ಸ್ಟಾರ್ ಜಾನಿ ಅವರೇ, ನಿಮ್ಗೋಸ್ಕರ ಬಾದಾಮಿ ಹಲ್ವಾ ಮಾಡ್ಕೊಂಡ್ ಬಂದಿ. ಥ್ಯಾಂಕ್ಸ್ ಪರೋರೆ. ಅಲ್ಲ, ನೀವೇ ಕಟ್ಟಿ ಕ್ಯಾಮೆ ಎಲ್ಲ ಮಾಡ್ತಿದ್ದೀರಿ? ನೀವೀಗ ಸೂಪರ್ ಸ್ಟಾರು, ಇಂಥ ಕ್ಯಾಮೆ ಎಲ್ಲ ಮಾಡಬಾರ್ದು. ನಾ ಮಾಡ್ಕೊಡ್ಲಾ? ಪಾರೋರೆ, ಸ್ವಲ್ಪ ದಿನಕ್ಕೆ ನನಗೆ ಈ ಸೂಪರ್ ಸ್ಟಾರ್ ಜೀವನ ಬೇಜಾರಾಗೋಗ್ಬಿಟ್ಟಿದೆ. ನನ್ನ ಪ್ರೀತಿ ಜೊತೆ, ನನ್ನ ಪ್ರೀತಿ ಹೆಂಡತಿ ಮಧು ಜೊತೆ ಮಾತಾಡಕ್ಕಾಗ್ತಿಲ್ಲ, ಅವಳಿಗೆ ಟೈಮ್ ಕೊಡಕ್ಕಾಗ್ತಿಲ್ಲ ಅಂದಮೇಲೆ ನನಗೆ ಜೀವನ ಯಾಕೆ ಬೇಕು ಹೇಳಿ? ಜಾನಿ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮಧು, ಗಂಡ ಹೆಂಡತಿ ಅಂದಮೇಲೆ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಅನ್ಯೋನ್ಯವಾಗಿ ಬದುಕೋದೇ ಬದುಕಲ್ವಾ? ಅಣ್ಣ ಅಬ್ನವ್ರೆ, ನೀವು ಸಡನ್ ಆಗಿ ರಿವರ್ಸ್ ಗೇರ್ ಹಾಕಕ್ಕೆ ಕಾರಣ ಏನಂತ ತಿಳ್ಕೊಬೋದಾ ಶಿವ? ಈ ಗೌಡ್ರೆ, ನನ್ನ ಹೆಂಡತಿ ಮಧುಗೋಸ್ಕರ ಆ ರಂಜಿತಾ ಪಂಡಿತ್ ಜೊತೆ ಸಿನಿಮಾ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ರೀ. ಇವ್ರು ಮಾಡಲ್ಲ ಅಂತ ಹೇಳಿಲ್ಲ, ನಮ್ಮ ಪ್ರೊಡ್ಯೂಸರ್ ಇವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ. ಜಾನಿ ಅವರೇ, ನಮ್ಮ 5 ಲಕ್ಷ ಚೆಕ್ ವಾಪಸ್ ಕೊಡ್ರಿ.